ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇಂದಿನ ಮಕ್ಕಳು ಭಾರತದ ಮಹಾಕಾವ್ಯಗಳಾದ ಶ್ರೀಮದ್ ರಾಮಾಯಣ ಮತ್ತು ಮಹಾಭಾರತಗಳನ್ನು ಅಧ್ಯಯನ ಮಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಲೇಖಕ ಯತೀಶ್ ಎಂ ಸಿದ್ದಾಪುರ ಮಕ್ಕಳಿಗೆ ಕರೆ ನೀಡಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಾರದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀಮದ್ ರಾಮಾಯಣದ ಬಗ್ಗೆ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿಯಲ್ಲಿ ಕುಮಾರಿ ಪ್ರವಲ್ಲಿಕಾ, ಮಾನ್ಯ ಡಾಕ್ಟರ್ ಭೂಮಿಕಾ ನೇತೃತ್ವದಲ್ಲಿ ಮಕ್ಕಳಿಂದ ಓಂಕಾರ, ದಿವ್ಯಾತ್ರೇಯರ ಪ್ರಣಾಮ ಮಂತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಗಾಯತ್ರಿ ಮಂತ್ರ ಪಠಣ, ಭಜನೆ, ಮಾತಾಜಿ ತ್ಯಾಗಮಯಿ ಅವರಿಂದ ಸ್ವಾಮಿ ವಿವೇಕಾನಂದರ ಚೈತನ್ಯದಾಯಕ ನುಡಿಗಳು, ಜೈಕಾರ, ಪ್ರಸಾದ ವಿನಿಯೋಗ ನಡೆಯಿತು. ತರಗತಿಯಲ್ಲಿ ಸುಧಾಮಣಿ, ರಶ್ಮಿ, ವಿವೇಕ, ನಿರಂಜನ್, ಹರ್ಷಿತಾ, ವಿನತಿ, ಶ್ರೇಯಸ್, ಲಹರಿ, ವಿವಿಕ್ತ, ಕುಸುಮ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ರಾಮಾಯಣ ವಾಲ್ಮೀಕಿ ಮಹರ್ಷಿಯರು ಬರೆದಿದ್ದಾರೆ, ಮತ್ತೆ ಮಹಾಭಾರತನ ವೇದವ್ಯಾಸ ಬರೆದಿದ್ದಾರೆ. ಮತ್ತೆ ನೀವು ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ ಅರ್ಥ ಆಗ್ತಿದ್ಯಾ? ನೋಡು, ಅರ್ಥ ಕೇಳಿಸ್ಕೊಂಡು ಜೋರ ಚಪ್ಪಾಳೆ ಹೊಡೀರಿ.